ವಿಕಾಸ್ ಪೊಲೀಸ್ ಸ್ಟೇಷನ್ನಿಂದ ಆಚೆ ಬಂದಿದ್ ನೋಡಿ ರಾಬಿನ್ ಶಾಕ್ ಆಗಿದ್ದ. ನಾನು ಒಳಗಡೆನೆ ಕೊಳಿತಾ ಇರ್ಬೇಕಿತ್ತ ಅಂತ ವಿಕಾಸ್ ಕೇಳಿದ್ದಕ್ಕೆ ರಾಬಿನ್, ಅಯ್ಯೋ ಸರ್, ನನ್ ಮಾತಿನ ಅರ್ಥ ಅದಲ್ಲ, ನೀವು ನನ್ನನ್ನ ತಪ್ಪು ತಿಳ್ಕೊಬೇಡಿ, ನಾನು ನಿಮ್ ವೆಲ್ ವಿಷರ್ ಅಂತ ಹೇಳ್ದ. ಆಗ ವಿಕಾಸ್, ಮತ್ತಿನ್ನೇನು, ಸ್ಟೇಷನ್ ಒಳಗಡೆ ಇದ್ದು ಬಂದವನ ಹತ್ರ ಯಾರಾದ್ರೂ ಚೆನ್ನಾಗಿದ್ಯಾ ಅಂತ ಕೇಳ್ತಾರಾ? ಸೆನ್ಸ್ ಇದ್ಯಾ ನಿನಗೆ? ನಾನು ಹೇಗ್ ಚೆನ್ನಾಗಿರಕ್ ಸಾಧ್ಯ? ವಿಕಾಸ್ ಚಕ್ರವರ್ತಿ ನಾನು. ನಮ್ ಫ್ಯಾಮಿಲಿಗೆ ಸೊಸೈಟಿನಲ್ಲಿ ಎಂತ ಹೆಸರಿದೆ ಅಂತ ನಾನು ಈ ಕಿತ್ತೋಗಿರೋ ಸ್ಟೇಷನ್ನಲ್ಲಿ ಒಂದು ಹೋಲ್ ನೈಟ್ ಕಳೆದು ಬಂದಿದ್ದೀನಿ. ನಮ್ ತಾತ ಏನಾದ್ರೂ ಲಾಯರ್ಗೆ ಹೇಳಿ ಬೇಲ್ ಕೊಡ್ಸಿಲ್ಲ ಅಂದಿದ್ರೆ ನಾನು ಅದೆಷ್ಟು ದಿನ ಇಲ್ಲೇ ಇರ್ಬೇಕಿತ್ತೋ ಏನೋ ಅಂತ ಸಿಟ್ಟಲ್ ಹೇಳ್ದ. ಯಾವ ರೀತಿಲಿ ವಿಕ್ರಾಂತ್ ಇಂಚರಾನ ವಿಕಾಸಿಂದ ಸೇವ್ ಮಾಡಿ ಅವನ್ ಕಪಾಳಕ್ಕೆ ಬಾರ್ಸಿದ್ದು ಅಲ್ದೆ ಅವನು ಒಂದು ರಾತ್ರಿ ಸ್ಟೇಷನ್ನಲ್ಲಿ ಕಳೆಯೋ ಥರ ಮಾಡಿದ್ದ. ಆ ಅವಮಾನನ ಮರೆಯೋಕೆ ವಿಕಾಸ್ಗೆ ಸಾಧ್ಯನೇ ಇರಲಿಲ್ಲ. ಹಾಗೆಲ್ಲ ಆಗತ್ತೆ ಅಂತ ಅವನ್ ಕನ್ಸಲ್ಲೂ ಎಣ್ಸಿರ್ಲಿಲ್ಲ. ರಾಬಿನ್ ಕಂಟಿನ್ಯೂ ಮಾಡಿ, ಅಲ್ಲ ಸರ್, ನನಗೊಂದು ಅರ್ಥ ಆಗ್ತಿಲ್ಲ, ನಿಮ್ಮನ್ನ ಜೈಲಿಗೆ ಕಳಿಸ್ತವ್ರು ಯಾರು? ಆ ಇಂಚರಾಗೆ ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಇದೆಯಾ ಅಂತ ಕೇಳ್ದ. ಅದಕ್ಕೆ ವಿಕಾಸ್, ಅದನ್ನೇ ನಾನು ಯೋಚಿಸ್ತಾ ಇದ್ದೀನಿ. ಆ ವಿಕ್ರಾಂತ್ಗೆ ಅಷ್ಟೊಂದು ಧೈರ್ಯ ಬಂದು ನನ್ನನ್ನ ಜೈಲಿಗೆ ಕಳಿಸೋಕ್ ಸಾಧ್ಯ ಇಲ್ಲ. ಡೆಫಿನೆಟ್ಲಿ ಅವನ ಹಿಂದೆ ಇನ್ಯಾರೋ ಇದ್ದಾರೆ ಅಂತ ಹೇಳ್ದ. ಈ ವಿಷಯ ಎಲ್ಲಾದ್ರೂ ಸಂಗಮ್ಗೆ ಗೊತ್ತಾದ್ರೆ ಅಂತ ಅವನಿಗೆ ತುಂಬಾ ಭಯ ಆಗ್ತಾ ಇತ್ತು. ವಿಕಾಸ್ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ, ಮುಂಚೆನೆ ಆ ಸಂಗಮ್ಗೆ ನನ್ನ ಕಂಡ್ರೆ ಆಗಲ್ಲ, ಇನ್ನೀ ವಿಷಯ ಗೊತ್ತಾದ್ರೆ ಮುಗ್ದೇ ಹೋಯ್ತು. ಹೇಗಾದ್ರೂ ವಿಷಯ ಅವನ್ ತನಕ ಮುಟ್ಟದೇ ಇರೋ ಹಾಗೆ ಮಾಡ್ಬೇಕು ಅಂದ್ಕೊಂಡು, ಅವಳೆಲ್ಲಿ ಅಂತ ಕೇಳ್ದ. ಆಗ ರಾಬಿನ್, ಅವಳು ಇವತ್ತು ಆಫೀಸಿಗೆ ಬಂದಿಲ್ಲ, ಆದ್ರೆ ರೋಹನ್ ಜೊತೆ ಯಾವುದೋ ಮ್ಯಾಗಝಿನ್ ಕವರ್ ಶೂಟ್ಗೆ ಹೋಗಿದ್ದಾಳಂತೆ ಅಂತ ಹೇಳ್ದ. ಅದನ್ ಕೇಳಿ ವಿಕಾಸ್ ಮೈಗೆಲ್ಲ ಬೆಂಕಿ ಹತ್ತದಾಗೆ ಫೀಲ್ ಆಗಿ, ಓಹೋ, ನನ್ನನ್ನ ಇಲ್ಲಿ ಕಳಿಸಿ ಅವಳು ಅಲ್ಲಿ ಮಜಾ ಮಾಡೋಕ್ ಹೋಗಿದ್ದಾಳಾ ಬ್ಲಡಿ ಅಂತ ಹೇಳ್ದ. ಅವನ್ ಸಿಟ್ಟು ನೋಡಿದ್ರೇನೆ ಇಂಚರಾಗೆ ತೊಂದರೆ ಕೊಡೋಕೆ ಅವನ್ ಏನ್ ಬೇಕಿದ್ರು ಮಾಡೋಕೆ ರೆಡಿ ಇದ್ದಾನೆ ಅಂತ ಗೊತ್ತಾಗ್ತಿತ್ತು. ಹಾಗಾಗಿ ಈ ಸಿಚುವೇಶನ್ ಅಡ್ವಾಂಟೇಜ್ ತಗೋಬೇಕು ಅಂದ್ಕೊಂಡು ರಾಬಿನ್, ಸರ್, ನೀವು ಓಕೆ ಅಂದ್ರೆ ನಿನ್ನೆ ಯಾವ ಕೆಲಸ ಅರ್ಧಕ್ಕೆ ನಿಂತಿತ್ತೋ ಅದನ್ನ ಪೂರ್ತಿ ಮಾಡೋಕೆ ನಾನು ಇನ್ನೊಂದ್ಸಲ ವ್ಯವಸ್ಥೆ ಮಾಡ್ತೀನಿ. ಈ ಸಲ ವಿಷಯ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಕೇರ್ಫುಲ್ ಆಗಿರೋಣ ಅಂತ ಹೇಳ್ದ. ಆದ್ರೆ ವಿಕಾಸ್ ಅವನಷ್ಟು ಜೋಶಲ್ಲಿರ್ಲಿಲ್ಲ. ಅವನು ತನ್ನ ಸಿಟ್ ಕಂಟ್ರೋಲ್ ಮಾಡಿಕೊಂಡು ಒಂದು ಡೀಪ್ ಬ್ರೀತ್ ತಗೊಂಡು, ನೋ, ಈಗ ಬೇಡ, ಈಗಲೇ ಆ ಹುಡುಗಿ ಸುಳಿಯಲ್ಲಿ ಸಿಕ್ಕಾಕೊಳ್ಳೋ ರಿಸ್ಕ್ ಬೇಡ, ನಮಗೆ ತುಂಬಾ ಟೈಮ್ ಇದೆ, ಸರಿಯಾಗಿ ಪ್ಲಾನ್ ಮಾಡಿ ಅವಳಿಗೆ ಗಾಳ ಹಾಕಬೇಕು. ಎಲ್ಲ ಸಲ ಏನ್ ವಿಕ್ರಾಂತ್ ಬರ್ತಾನ? ಅವನಿಗೇನ್ ಮಾಡೋಕ್ ಬೇರೆ ಕೆಲಸ ಇಲ್ವಾ? ಒಂದಲ್ಲ ಒಂದಿನ ಆ ಹುಡುಗಿ ನನ್ನ ಬಲೆಗೆ ಬೀಳಲೇಬೇಕು. ನಾವ್ ಹಾಕೋ ಬಲೆ ಹೇಗಿರ್ಬೇಕು ಅಂದ್ರೆ ಅವಳು ತಪ್ಪಿಸ್ಕೋಬೇಕು ಅಂದ್ಕೊಂಡ್ರು ಅದು ಸಾಧ್ಯ ಆಗದೆ ಬಲೆಲೆ ವಿಲವಿಲ ಅಂತ ಒದ್ದಾಡ್ಬೇಕು. ಅವಳು ಒದ್ದಾಟ ನೋಡಿ ನಾನು ಖುಷಿ ಪಡ್ಬೇಕು. ಆಗ ಯಾರು ಬಂದ ಅವಳನ್ನ ನನ್ನಿಂದ ಕಾಪಾಡ್ತಾರೆ ನಾನು ನೋಡ್ತೀನಿ. ಅದಕ್ಕೆಲ್ಲ ನನ್ನ ಹತ್ರ ಬೇರೆ ಐಡಿಯಾ ಇದೆ ಅಂತ ಹೇಳ್ದ. ಆಗ ರಾಬಿನ್ ಮನಸ್ಸಲ್ಲೇ, ಆಹಾಹಾ, ಬಲ್ ನನ್ ಮಗ, ಜೈಲಲ್ಲಿ ರಾತ್ರಿ ಕಳೆದು ಬಂದ್ರು ಇನ್ನೂ ಚಟ ಬಿಟ್ಟಿಲ್ಲ. ಇರ್ಲಿ ಇರ್ಲಿ, ಇವನ್ ಹೀಗಿರೋದ್ರಿಂದಾನೇ ನನಗ್ ಲಾಭ, ಇವನನ್ನ ಸರಿಯಾಗಿ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ. ಈ ಕಡೆ ರೋಹನ್, ಇಂಚರ ಇಬ್ರು ಸ್ಟುಡಿಯೋ ರೀಚ್ ಆಗ್ತಾ ಇದ್ದ ಹಾಗೆ ಮ್ಯಾನೇಜರ್ ಖುಷಿಯಾಗಿ ಅವರನ್ನ ವೆಲ್ಕಮ್ ಮಾಡಿ ಈ ಶೂಟ್ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದೊಂದು ಫೇಮಸ್ ಕೇಕ್ ಬ್ರ್ಯಾಂಡ್ ಅಡ್ವರ್ಟೈಸ್ಮೆಂಟ್ ಆಗಿತ್ತು. ಅದರಲ್ಲಿ ರೋಹನ್ ತನ್ನ ಸಪೋರ್ಟಿಂಗ್ ಆಕ್ಟರ್ಗೆ ರೊಮ್ಯಾಂಟಿಕ್ ಆಗಿ ಕೇಕ್ ತಿನ್ನಿಸ್ಬೇಕಿತ್ತು. ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಶೂಟ್ ಫ್ಲಾಪ್ ಆಗುತ್ತೆ ಅಂತಾನೆ ಎಲ್ರೂ ಅನ್ಕೋತಾ ಇದ್ರು. ಆದ್ರೆ ಇಂಚರ ಆಕ್ಟಿಂಗ್ ನೋಡಿ ಎಲ್ರೂ ಬಾಯ್ ಮೇಲೆ ಬೆರಳಿಟ್ಕೊಂಡ್ಬಿಟ್ರು. ಮ್ಯಾನೇಜರ್ ಫುಲ್ ಖುಷಿಯಾಗಿ, ಒಂದ್ ಸ್ಮಾಲ್ ಚೇಂಜಸ್ ಇಂದ ನಮ್ ಶೂಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆಲ್ ಥ್ಯಾಂಕ್ಸ್ ಟು ಯು ಮ್ಯಾಮ್. ನಾನು ಎಡಿಟರ್ ಹತ್ರ ಉಗಿಸ್ಕೊಳ್ಳೋದನ್ನ ತಪ್ಪಿಸ್ಬಿಟ್ರಿ ನೀವು. ಇನ್ಫ್ಯಾಕ್ಟ್ ಅವರು ಈ ಶೂಟ್ ಪಿಕ್ಚರ್ ನೋಡಿದ್ರೆ ತುಂಬಾ ಖುಷಿ ಆಗ್ತಾರೆ. ಅಂಡ್ ಲುಕ್ ಅಟ್ ರೋಹನ್ ಸರ್, ಅವ್ರ ಪರ್ಫಾರ್ಮೆನ್ಸ್ ಕೂಡ ಅದ್ಭುತವಾಗಿತ್ತು. ಗ್ರೇಟ್, ವೆಲ್ ಡನ್ ಅಂತ ಅಪ್ರಿಶಿಯೇಟ್ ಮಾಡ್ದ. ಅದಕ್ಕೆ ಇಂಚರ ಶಾರ್ಟ್ ಆಗಿ,
ಥ್ಯಾಂಕ್ಸ್ ಅಂದ್ಲು. ಯಾಕೆ ಅಂದ್ರೆ ಇವತ್ತು ತಾನೇನ್ ಮಾಡಿದ್ನೋ ಅದು ತನ್ನ ಕೆಲಸ ಅಲ್ಲ ಅಂತ ಅವಳಿಗೆ ಗೊತ್ತಿತ್ತು. ಅವಳು ರೋಹನ್ ಕಡೆ ಪದೇ ಪದೇ ಅದು ಹೇಗ್ ನೋಡ್ತಿದ್ಲು ಅಂದ್ರೆ ಅವಳ ಲುಕ್ ನೋಡಿದ್ರೇನೆ ಇಲ್ಲಿಂದ ಹೋಗ್ತಿದ್ದ ಹಾಗೆ ಅವನಿಗೆ ಸರಿಯಾಗಿ ಕ್ಲಾಸ್ ತಗೋತಾಳೆ ಅಂತ ಗೊತ್ತಾಗ್ತಿತ್ತು. ಸ್ಟುಡಿಯೋ ಕೆಲಸ ಮುಗಿತಾ ಇದ್ದ ಹಾಗೆ ರೋಹನ್ ಕೂಡ ಇಂಚರ ಜೊತೆ ಕ್ಯಾಬಲ್ಲಿ ಕೂತ್ಕೊಂಡು ಸಂಕೋಚದಲ್ಲೇ, ಸಾರಿ ಮ್ಯಾಮ್, ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಯ್ತು ಅಂದ. ಅದಕ್ಕೆ ಇಂಚರ, ಇದು ಎಷ್ಟು ದೊಡ್ಡ ಆಪರ್ಚುನಿಟಿ ಅನ್ನೋ ಐಡಿಯಾ ಇದೆಯಾ ನಿನ್ಗೆ ರೋಹನ್? ಇಟ್ಸ್ ದ ಬೆಸ್ಟ್ ಮ್ಯಾಗಝೀನ್. ಇದ್ರಲ್ಲಿ ನೀನ್ ಬರೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಒಂದ್ ಚಿಕ್ಕ ಸೀನ್ ಮಾಡೋಕೆ ನೀನ್ ಇಷ್ಟೊಂದೆಲ್ಲ ಆಕ್ವರ್ಡ್ ಫೀಲ್ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಸಿಟ್ಟಲ್ಲಿ ಹೇಳಿದ್ಲು. ರೋಹನ್ ಶೈ ನೇಚರ್ ಇರೋ ಹುಡುಗ ಅಂತ ಅವಳಿಗೆ ಗೊತ್ತಿದ್ರೂ ಇವತ್ತು ಅವನ್ ಮಾಡಿದ ರೀತಿ ನೋಡಿ ಅವಳು ತುಂಬಾ ಡಿಸಪಾಯಿಂಟ್ ಆಗಿದ್ಲು. ಅವಳು ಸಿಟ್ ನೋಡಿ ರೋಹನ್, ಮ್ಯಾಮ್, ಐ ಆಮ್ ಸೋ ಸಾರಿ ಅಂದ. ಮತ್ತೆ ಕಂಟಿನ್ಯೂ ಮಾಡಿ, ಆದ್ರೆ ಹಾಗಾಗಿಲ್ಲ ಅಂದಿದ್ರೆ ನೀವು ಎಷ್ಟು ಒಳ್ಳೆ ಆಕ್ಟರ್ ಅಂತ ನನಗಷ್ಟೇ ಅಲ್ಲ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ದ ವೇ ಯು ಎಂಟರ್ಡ್, ಹಾಗೆಲ್ರೂ ನಿಮ್ಮನ್ನೇ ನೋಡ್ತಾ ಇದ್ರು. ನಿಮ್ಮನ್ನ ನೋಡಿ ನನಗೆ ಇನ್ಸೆಕ್ಯೂರಿಟಿ ಫೀಲ್ ಆಯ್ತು. ಮೇ ಬಿ ಆ ಕಾರಣದಿಂದಾನೇ ನಾನು ಪರ್ಫಾರ್ಮ್ ಮಾಡಿದೆ ಅನ್ಸುತ್ತೆ ಅಂತ ಹೇಳಿ ಸ್ಮೈಲ್ ಮಾಡಿ ಇಂಚರ ಸಿಟ್ಟು ಕಡಿಮೆ ಮಾಡೋಕೆ ಪ್ರಯತ್ನ ಪಟ್ಟ. ಅದನ್ನ ಕೇಳಿ ಇಂಚರ ಸಿಟ್ಟೆಲ್ಲ ಕರಗಿ, ಸಾಕು, ನಿನ್ ತಪ್ಪು ಮುಚ್ಚಾಕೋಕೆ ನನ್ನನ್ನ ಅಷ್ಟೊಂದೆಲ್ಲ ಹೊಗಳೋ ಅವಶ್ಯಕತೆ ಇಲ್ಲ. ಅಂದ್ಹಾಗೆ ಒಂದ್ ಮಾತು ಕೇಳು, ಇಲ್ಲಿವರೆಗೂ ನೀನ್ ಯಾವ ಹುಡುಗಿ ಕೈನೂ ಹಿಡ್ಕೊಂಡಿಲ್ಲ ಅಲ್ವಾ ಅಂತ ನಗ್ತಾ ಕೇಳಿದ್ಲು. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ರೋಹನ್ ತರ ಹುಡುಗರು ಇರ್ತಾರೆ ಅಂತ ಅವಳಿಗೆ ನಂಬೋಕೆ ಕಷ್ಟ ಆಯ್ತು. ಅವಳು ಕೇಳಿದ್ದಕ್ಕೆ ರೋಹನ್ ನಾಚ್ಕೊಂಡು, ಏನ್ ಮ್ಯಾಮ್ ಇದು, ನೀವೂನು ಇದ್ಯಾವ ತರ ಪ್ರಶ್ನೆ ಅಂತ ಕೇಳ್ದ. ಅದಕ್ಕೆ ಇಂಚರ, ಕ್ಯೂಟ್ ಅಂತ ಸಿಂಪಲ್ ಆಗಿ ಹೇಳಿದ್ಲು. ರೋಹನ್ ಪ್ಯೂರಿಟಿ ನೋಡಿ ಅವಳು ಅದೆಷ್ಟು ಶಾಕ್ ಆಗಿದ್ಲೋ ಅಷ್ಟೇ ಅಪ್ರಿಶಿಯೇಟ್ ಕೂಡ ಮಾಡ್ತಾ ಇದ್ಲು. ಈಗಿನ ಕಾಲದಲ್ಲಿ, ಅದು ಈ ತರ ಸೆಲ್ಫಿಶ್ ವರ್ಲ್ಡ್ ಅಲ್ಲಿ ರೋಹನ್ ತರ ಇನ್ನಸೆಂಟ್ ಆಗಿರೋರು ತುಂಬಾ ಕಷ್ಟ ಸಿಗೋದು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಸ್ವಲ್ಪ ಹೊತ್ತು ರೋಹನ್ ಜೊತೆ ಹೀಗೆ ಅದು ಇದು ತಮಾಷೆ ಮಾಡ್ತಾ ತಂದೆ ಕ್ಯಾಬಲ್ಲಿ ಇಂಚರ ಅವನನ್ನ ರಿಯಾ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ಗೆ ಡ್ರಾಪ್ ಮಾಡಿ ತಾನ್ ಸೀದಾ ಮನೆ ಕಡೆ ಹೊರಟ್ಲು. ಅವಳು ಮನೆಗೆ ರೀಚ್ ಆಗೋದು ಲೇಟ್ ಆದ್ರೂ ಅವಳಿಗೋಸ್ಕರ ಇನ್ಯಾರೋ ಎಚ್ಚರವಾಗಿ ಕಾಯ್ತಾ ಇದ್ರು. ಹಾಗಾದ್ರೆ ಇಂಚರಾಗೋಸ್ಕರ ಯಾರು ವೇಟ್ ಮಾಡ್ತಾ ಇರ್ಬೋದು? ಇಂಚರ ರೋಹನ್ ಜೊತೆ ಈ ಶೂಟ್ ಮಾಡಿದ್ರಿಂದ ಸಂಗಮ್ಗೆ ಸಿಟ್ಟು ಬರುತ್ತಾ? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.